ಸೊ ಗೈಸ್, ಇನ್ನು ಒಂದು ಸ್ವಲ್ಪ ಹೊತ್ತಿಗೋಸ್ಕರ ಇವನೆಲ್ಲ ಮಂಜು, ನಾನೇ ಮಂಜು. Okay, let's go. ಬಂದು ಇವಾಗ ವಾಟರ್ ಮೆಲನ್ ಬೇಕಂತ ನಮ್ಮ ಫಿಶಿಂಗ್ಗೆ ತಿನ್ನಕ್ಕೆ ಹೋಗೋಣ. ಸೊ ಗೈಸ್, ಇಲ್ಲೇ ಬಂದಿದ್ದೀವಿ. ವಾಟರ್ ಮೆಲನ್ ತಿನ್ನಬೇಕು ಅಂದ ಫಸ್ಟು, ಆಮೇಲೆ ನೋಡಿದ್ರೆ ಇಲ್ಲ ಜ್ಯೂಸ್ ಕುಡಿತೀನಿ ಅಂದ. ಲೇ ಅಲ್ಲಿ ಸಿಗಲ್ಲೋ, ಫ್ರೂಟ್ ಮಿಕ್ಸ್ ತಗೋ ನೀನೊಂದು. ಸೊ ಗೈಸ್, ಅವನು ಫ್ರೂಟ್ ಮಿಕ್ಸ್ ಕುಡಿತಾ ಇರಲಿ. ನಾವು ಡಯಟಲ್ಲಿರೋದ್ರಿಂದ ಜ್ಯೂಸೆಲ್ಲ ಏನು ಕುಡಿಯೋದಿಲ್ಲ. ಬ್ಲ್ಯಾಕ್ ಕಾಫಿ ಕುಡಿಯೋಣ. ಅಣ್ಣ, ಬ್ಲ್ಯಾಕ್ ಕಾಫಿ ಇದೆಯಾ? ಒಂದೇ ವಿತೌಟ್ ಶುಗರು, ಸಕ್ಕರೆ ಒಂಚೂರು ಹಾಕ್ಬಿಟ್ರಿ. ಹಾಂ, ಇಲ್ಲ ಆಯ್ತಂತ ನೋಡಿ ಗೈಸ್. ಏನು ಗೊತ್ತಾ, ಸ್ಪೆಕ್ಸ್ ಹಾಕೊಂಡು ಅಜೀಬಾಗಿದ್ದಾನೆ ನೋಡಿ. ಏನು ಗೊತ್ತಾ, ನಾನು ತುಂಬ ಬಿಸಿಲಿತ್ತು, ಜ್ಯೂಸ್ ಕುಡಿಬೇಕು ಅಂದೆ. ಸರಿ ಬಾ ನಾನು ಕೊಡಿಸ್ತೀನಿ ಅಂದ. ಅದಕ್ಕೆ ಬೇಡ, ನನ್ನ ದುಡ್ಡಲ್ಲೇ ಕುಡಿತೀನಿ ಅಂದೆ. ಅವ್ನು ಹಿಡ್ಕೊಂಡು ಬೇಡ, ಯಾವಾಗ ಒಂದ್ಸಲ ಸಿಗ್ತೀಯಾ, ಬಾ ನನ್ನ ದುಡ್ಡಲ್ಲೇ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಅವನೇ ಪೇ ಮಾಡ್ತಾನೆ ಗೈಸ್. ನೋಡಿ ಅಂತೆ ಬರೀ ಸುಳ್ಳು ಗೈಸ್, ಬರೀ ಸುಳ್ಳು. ಎಷ್ಟು ಸುಳ್ಳು ಹೇಳ್ತಾನೆ ಅಂದರೆ ಅವನು ಯಾವಾಗ ನೋಡಿದ್ರು ನನ್ನ ಜೊತೆಲೇ ಬಿದ್ದಿರ್ತಾನೆ. ನೋಡಿದ್ರೆ ಅಪ್ರೂಪಕ್ಕೆ ಸಿಕ್ಕಿದ್ಯಾ, ಬಾ ನಾನೇ ಕೊಡಿಸ್ತೀನಿ ಅಂದಂತೆ. ನನ್ನ ಮಗನು ಪೇ ಮಾಡ್ತೀನಿ ಬಿಡ್ರಪ್ಪ. ಆಯಿತು ಗೈಸ್, ಜ್ಯೂಸ್ ಬಂದಿದೆ. ವ್ಲಾಗು ಮಾಡ್ದಿರ ನೋಡ್ರಿ. ನನ್ನ ಮಗ ಆಲ್ರೆಡಿ ಅರ್ಧ ಕುಡಿದ್ಬಿಟ್ಟವನೇ. ತಾಳ್ಮೆ ಅನ್ನೋದೇ ಇಲ್ಲ ಮನುಷ್ಯನ ಜೀವನದಲ್ಲಿ. ಅಂದ್ರೆ ನೋಡ್ರಿ, ಬ್ಲ್ಯಾಕ್ ಕಾಫಿ ಬಂದಿದೆ. ನಮ್ಮ ಶಿಷ್ಯ ಜ್ಯೂಸ್ ಕುಡಿತಾವನೆ. ನಿಂತ್ಕೊಂಡು ಬರೀ ಹುಡುಗಿರ್ಗೆ ಸೈಟ್ ಆಗ್ತಾನೆ ಗೈಸ್ ಇವನು. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾವು ಎಲ್ಲಿದ್ದೀವಿ ಅಂತ. ವಿದ್ಯಾರಣ್ಯಪುರ ಗೈಸ್, ಇದು ವಿದ್ಯಾರಣ್ಯಪುರ. ಸೊ ಗೈಸ್, ಜ್ಯೂಸು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಸರಿ, ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ನನ್ನ ಮಗ ಎಲ್ಲ ರೆಡಿ ಮಾಡಿಕೊಂಡಿರ್ತೀನಿ, ಯೂಸ್ ಮಾಡಲ್ಲ ಅಷ್ಟೇ. ನಾನು ಅಜೀಬ್ ಮಾಡಕ್ಕೆ ಬರ್ತಾನೆ ನೋಡಿ ಗೈಸ್. ಮುಂಚೆನೆ ಅವನು ಯಾವಾಗ್ಲೂ ಗಾಡಿ ಓಡಿಸೋ ಅಂತ ಕೊಟ್ಬಿಡು. ಅವನು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಇವತ್ತು ನೋಡಿದ್ರೆ ನಾನೇ ಓಡಿಸ್ತೀನಿ, ನೀನು ವ್ಲಾಗ್ ಮಾಡು ಅಂತ ಕೊಟ್ಟವನೆ. ಸರಿ ಬನ್ನಿ ಗೈಸ್, ಹೋಗೋಣ. ಇದು ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪು. ತುಂಬ ಮೆಮೊರೀಸ್ ಐತೆ ಗೈಸ್ ಇಲ್ಲಿ. ತುಂಬ ಅಂದರೆ ತುಂಬ ಮೆಮೊರೀಸ್ ಐತೆ. ಇವನ್ಗೆ ನನಗಲ್ಲ, ನನ್ನ ತಾಯಿ ಯಾವುದೋ ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬೆಳೆದಿದ್ದು ಎಲ್ಲ ವಿದ್ಯಾರಣ್ಯಪುರದಲ್ಲೇ ಗೈಸ್. ನಾನು ಓದಿದ ಸ್ಕೂಲು ಇಲ್ಲೇ ಇರೋದು, ನಾನು ಪಿ ಓದಿದ್ದು ಇಲ್ಲೇ. ಸೊ ಫ್ರೆಂಡ್ಸು ತುಂಬ ಜನ ಇಲ್ಲೇ ಇರೋದು. ಗೈಸ್, ನಾನು ಹೇಳ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮತ್ತೆ ಮಕ್ಕಳದು ಒಂದು Q&A ಕ್ವಶನ್ ಮಾಡೋದನ್ನ ಅಂದ್ಕೊಂಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ವಶನ್ಗಳು ಕೇಳಿ. ಇಲ್ಲ ಗೈಸ್, ಇವನ್ನೆಲ್ಲ ವಿಚಿತ್ರ ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಕ್ವಶನ್ ಅವ್ರು ಕೇಳೋದು, ನಾನಲ್ಲ. ಓಕೆ, ಕ್ವಶನ್ ಅವ್ರು ಕೇಳ್ತಾರೆ. ಇವೆಲ್ಲ ಗೈಸ್ ಇದೆ ಗೈಸ್. ನಾನು ಓದಿದ ಸ್ಕೂಲು ಇದೆ. ಇದು ಹಿಂದೆಗಡೆ ಗ್ರೌಂಡು, ಮುಂದೆಗಡೆ ಗೇಟ್ ಇದೆ. ಈಗ ಅವಾಗ ಬರ್ತಿದ್ದ. ಹಾಯ್, ನಡಿಯೋ. ಇದೇ ಥರ ನಿಮ್ಮ ಮಟ್ಟ ತೋರಿಸು, ನಿಮ್ಮ ಅಮ್ಮ ನೋಡ್ತಾರಲ್ಲ ಬಾಗಿಲು. ಯಾವುದು? ಇಲ್ಲ ಶಾ, ಅದಲ್ಲ. ಅದೇ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್. ನಾನು ವಿದ್ಯಾರಣ್ಯಪುರದಲ್ಲಿ ಅಡ್ಡನೇ ಇಟ್ಟಿಲ್ಲ ಶಾ. ಆಮೇಲೆ ಇಲ್ಲಿ ಬಾ ಒಂದು ಸಮೋಸ ತಿನ್ಬಿಟ್ಟು ಕಾಸು ಕೊಟ್ಟಿಲ್ವಲ್ಲ ನೀನು, ಬಜ್ಜಿ ತಿನ್ಬಿಟ್ಟು. ನೋಡಿ ಗಾಯ್ಸ್, ಏನಂದ್ರೆ ಅದು ಮಾತಾಡ್ತಾನೆ ನನ್ನ ಮಗ. ಗಾಯ್ಸ್, ಇನ್ನೊಂದು ಪಾಪ ಅಂಕಲ್ ಬಟ್ ಒಂದು ಬಜ್ಜಿ ತಿನ್ಬಿಡೋದು. ಇವ್ರ ಫ್ರೆಂಡ್ಸು ಸಾಲ ಕೊಟ್ಟೇ ಇಲ್ಲ ಪಾಪ ಅವ್ರಿಗೆ. ಇವನು ಹೇಳ್ತಾ ಇವಾಗ ಹೇಳ್ತಾ ಇರ್ತಾನೆ. ಇನ್ನೂ ಅದೇ ಗೈಸ್, ಇವಾಗ ಬನ್ನಿ ನಾನು ಆ ಜಾಗನ ತೋರಿಸ್ತೀನಿ. ಇವನು ಹೇಳ್ತಿರೋದು ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ಒಂಥರ ನಗು ಬರುತ್ತೆ ಇವಾಗೆಲ್ಲ ನೆನೆಸ್ಕೊಂಡ್ರೆ ಅದನ್ನು. ಆದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಗಾಯ್ಸ್. ಅವಾಗ ಬೇರೆ ಲೆವೆಲ್ ಎಂಜಾಯ್ಮೆಂಟ್ಸು. ನಮ್ಮ ಕಾಲೇಜ್ ಫ್ರೆಂಡ್ಸು ಎಲ್ಲನೂ ಕ್ರೇಜಿ ಆಗಿದ್ವಿ ಅವಾಗ. ಎಲ್ಲ ಬ್ಯಾಚಲ್ಲೇ ಓಡಾಡ್ತಾ ಇದ್ದಿದ್ದು. ಒಂಥರ ಕ್ರೇಜಿ ಅಂದ್ಕೊಳ್ಳಿ. ತಿನ್ಬಿಟ್ಟು ಕಾಸೆ ಕೊಟ್ಟು ಇಲ್ಲಿ ಅಲ್ಲಿ SBI ಬ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲೇ ಇದ್ದಿದ್ದು ನಮ್ಮ ಈ ಬೇಕ್ರಿ ಹೇಳ್ತಿದ್ದೀವಲ್ಲ. ಇದು ನೋಡ್ಕೊಂಡಿರಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿನ. ಜೋರಾಗಿ ಹೇಳು ಅಂಕಲಿಗೆ. ನೋಡ್ರಿ, ಆ ಅಂಕಲಿಗೆ ಎಲ್ಲಿ ಕೇಳಿಸುತ್ತೆ ಅಂದ್ಬಿಟ್ಟು ಇದಾನೇ ಕೇಳ್ತಾವ್ ನೋಡಿ. ಸೊ ಏನಂದರೆ ಗಾಯ್ತು, ಅವಾಗ ಅಲ್ಲಿ SBI ಬ್ಯಾಂಕ್ ತೋರಿಸಿದ್ನಲ್ಲ, ಅಲ್ಲಿ ನಮ್ಮದು PU ಕಾಲೇಜ್ ಇದ್ದಿದ್ದು. ಸೊ ಅವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರು. ನಮ್ಮದೇ ಫಸ್ಟ್ ಬ್ಯಾಚ್ ಅಂದ್ಕೊಳ್ಳಿ ಅಲ್ಲಿ. ಆವಾಗ ತುಂಬ ಜನ ಹೊಸ್ದಾಗಿ ಪರಿಚಯ ಆಗಿದ್ದಿದ್ದು. ಕೀರ್ತನ ನೋಡಿರ್ತೀರಲ್ಲ ವ್ಲಾಗಲ್ಲಿ.
ಟಿ ವಿ ಎಸ್ ಶೋರೂಮ್ ಹತ್ರ. ಸೊ ಅವನು ಅವ್ರ ಅಣ್ಣ ಹಂಗೆ ಸುಮಾರು ಜನ ಇದ್ದರು. ಸೊ ಏನು ಮಾಡ್ತಾಯಿದ್ವಿ, ಕಾಲೇಜೆಲ್ಲ ಮುಗಿದ್ಮೇಲೆ ನಮ್ಮ ಮನೆಯೇ ನಮಗೆ ಅಡ್ಡ ಹಾಕ್ಬಿಟ್ಟಿದ್ದು. ಸೊ ನಮ್ಮ ಮನೆ ಕೆಳಗೆ ಆಫೀಸ್ ರೂಮ್ ಇದೆ. ಆಫೀಸ್ ರೂಮಲ್ಲಿ ಗ್ರೂಪ್ ಸ್ಟಡಿ ಅಂತ ಕುತ್ಕೊಂಡು ತಲೆಹಾಟೆ ಮಾಡ್ತಾಯಿದ್ವಿ, ಡ್ಯಾನ್ಸ್ ಆಡಿಕೊಂಡು ಆಟ ಆಡಿಕೊಂಡು. ಸೊ ಹಿಂಗೆ ಟೈಮ್ ಪಾಸ್ ಮಾಡಿಬಿಡ್ತಾಯಿದ್ವಿ. ಸೊ ಸಾಯಂಕಾಲ ಆದರೆ ಸಾಕು, ಅವಾಗ ಸೀದಾ ಇಲ್ಲಿಗೆ ಬರ್ತಾಯಿದ್ದಿದ್ದು. ಎಲ್ಲ ಬಂದರೆ ಒಂದು 150 ರೂಪಾಯಿ 200 ರೂಪಾಯಿಗೆ ಬಜ್ಜಿ ಒಂದು ಸತಿಗೆ ತಿಂತಾಯಿದ್ವಿ ಗೈಸ್. ಎಲ್ಲರೂ ಸೇರಿಕೊಂಡು 150 ರೂಪಾಯಿ 200 ರೂಪಾಯಿಗೆ ಬಜ್ಜಿ ತಿಂತಾಯಿದ್ವಿ. ಆವಾಗ ಅಕೌಂಟ್ ಇತ್ತು. ನಾನು ಅವಾಗಿಂದ ಇವೆಂಟ್ಸ್ ಮಾಡ್ತಾಯಿದ್ದೆ. ಸೊ ಅವಾಗ ಇವೆಂಟ್ಸ್ ಮಾಡಿ ದುಡ್ಡು ಕೊಡ್ತಾಯಿದ್ವಿ, ಕ್ಲಿಯರ್ ಮಾಡ್ತಾಯಿದ್ವಿ, ಎಲ್ಲ ಹಂಗೆ ನಡೀತಾಯಿತ್ತು. ಸೊ ಅದು ಗ್ರೂಪಲ್ಲಿ ಇದ್ದಿದ್ದು ಅಕೌಂಟು. ಸೊ ಎಲ್ಲರೂ ಯಾರು ಏನೇನು ತೊಗೊಂಡ್ರು ಎಲ್ಲ ಒಂದೇ ಅಕೌಂಟಿಗೆ, ಸಪ್ರೇಟ್ ಇಲ್ಲ. ಏನಾಗೋಯ್ತು, ಕಾಲೇಜ್ ಮುಗಿದ್ಮೇಲೆ ಸುಮಾರು ಜನ ದುಡ್ಡೇ ಕೊಟ್ಟಿಲ್ಲ, ಹಂಗೆ ಬಿಟ್ಬಿಟ್ರು. ನಾನು ಹೋಗ್ತಾ ಇದ್ದೆ ಗೈಸ್, ನನ್ನ ಪಾರ್ಟ್ ಏನಿತ್ತು ನಾನು ಕೊಟ್ಟಿದ್ದೆ. ಹೋಗ್ತಾ ಇದ್ರೆ ಒಂಥರ ಅಜೀಬಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ನಾನೇನು ಮಾಡಿದೆ, ನಾನು ನೋಡ್ರಿ ಗ್ರೂಪಲ್ಲಿ ತೊಗೊಂಡಿದ್ದು, ನನ್ನ ಶೇರ್ ಇಷ್ಟು ಅಂತಿತ್ತು, ನಾನು ಅದನ್ನು ಕೊಟ್ಟಿದ್ದೀನಿ, ಮರ್ಯಾದೆ ಉಳಿಸ್ಕೋಬೇಕು ಅಂತ ನಾನು ಅವಾಗ ಬರ್ತಾ ಇರ್ತೀನಿ. ಆದರೆ ನೀವು ಈ ಥರ ಎಲ್ಲ ನನಗೆ ಇದು ಮಾಡ್ತೀರಾ ಅಂದರೆ ನಾನು ನಿಮ್ಮ ಅಂಗಡಿಗೆ ಬರೋಲ್ಲ ಅಂದ್ಬಿಟ್ಟು ಅವತ್ತು ಬಿಟ್ಟಿದ್ದು ಗೈಸ್. ಲಾಸ್ಟ್ ನಾನು ಹೋಗೋದು ಆಲ್ಮೋಸ್ಟ್ 3 ವರ್ಷ ಮೇಲೆ ಆಗೋಯ್ತು, ನಾನು ಅಂಗಡಿಗೆ ಹೋಗ್ತಾ ಇಲ್ಲ ಇವಾಗೆಲ್ಲ. ಸೊ ನೋಡಿ ಹಿಂಗೆ ಕತೆ, ಹುಡುಗರೆಲ್ಲ ಸೇರಿಕೊಂಡು ಇನ್ನೊಂದು ಐತಲ್ಲ ಇಲ್ಲಿ, ಇಲ್ಲೊಂದು ಐತಲ್ಲ ನಡಿಯಯ್ಯ ಹಿಂಗೆ ಅಜೀಬ್ ಮಾಡೋಕ್ಕೆ ಅಂತಲೇ ಕಾಯ್ತವನೆ ಗೈಸ್. ಇವನು ಅಜೀಬ್ ಮಾಡೋಕ್ಕೆ ಅಂತಲೇ ಕಾಯ್ತವನೆ. ಸರಿ ಹೇಳು, ಅಲ್ಲಿಗೆ ಬೇಡಲ್ಲ. ಹಾಂ ಇನ್ನು ಇದೆ ಗೈಸ್, ಇದೆಲ್ಲ ಒಂದು 10% ಇಲ್ಲ ಅಂದ್ಕೊಳ್ಳಿ, ಇದೆಲ್ಲ ಅಷ್ಟೇ. ಸ್ಟೋರಿ ತುಂಬ ದೊಡ್ಡದು ಗೈಸ್. ನೋಡೋಣ, ನಮ್ಮ ಮಂಜ ದಯ ತೋರಿಸಿದ್ರೆ ನಾವು ಕಂಟೆಂಟ್ ಕ್ರಿಯೇಟರ್ ಆದಾಗ ನಿಮ್ಗೊಂದೊಂದೇ ಸ್ಟೋರಿ ಎಲ್ಲ ಕೊಡ್ತಾ ಇರ್ತೀನಿ. ಇವನಿಗೆ ಎಲ್ಲ ಸ್ಪೆಷಾಲಿಟಿನೂ ಬೇಕಂತೆ, ಬಟ್ ಎಲ್ಲನೂ ಇವಾಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ. ಸೊ ಟೈಮ್ ತೊಗೊಂಡೇ ಮಾಡೋಣ ಅಂತ ಒಂದು ಪ್ಲ್ಯಾನು. ನಾನು ಹೇಳ್ತಾ ಇದ್ದೀನಿ ಮಾಡು ಅಂತ. ನೋಡೋಣ, ಬರೀ ಹೇಳೋದಷ್ಟೇ ಗೈಸ್, ಮಾಡೋದು ಇವನಿಗೆ ಬಿಟ್ಟಿರೋದು, ಬರೀ ಹೇಳೋದಷ್ಟೇ ನಮಗೆ ಬಿಟ್ಟಿರೋದು. ಏನಂತೀಯೋ? ಮಾಡೋಣ ಗೈಸ್, ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಇವತ್ತಿಲ್ಲ ನಾಳೆ ದಿನ ಬಂದೇ ಬರುತ್ತೆ ನಮಗೆ ಅಂತ. ಅವಾಗ ಖಂಡಿತವಾಗ್ಲೂ ಕಂಬ್ಯಾಕ್ ಕೊಡ್ತೀವಿ, ಕಾಯ್ತಾ ಇರಿ ಅಂತ. ನಮ್ಮ ಮಂಜ ಒಂದು ಕ್ರೇಜಿ ಇದರಲ್ಲಿದ್ದಾನೆ. ಸೊ ಒಂದು ಸ್ವಲ್ಪ ಟೈಮ್ ಬೇಕಂತ ಅವನಿಗೆ. ಅದಾದಮೇಲೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ನಾನು ಅವನಿಬ್ಬರು ಎಂಟ್ರಿ ಕೊಡ್ತೀವಿ. ವೆಯ್ಟ್ ಮಾಡ್ತಾ ಇರಿ ಗೈಸ್, ವೆಯ್ಟ್ ಮಾಡಿ. ಇವಾಗಲೇ ಹೇಳಲ್ಲ, ಮಾಡಿದ್ಮೇಲೆ ಗೈಸ್ 7 ಗಂಟೆ ಮಾಡಬಾರ್ದು, ಮಾಡಿದ್ಮೇಲೆ ಹೇಳ್ಬೇಕು. 7 ಗಂಟೆ ಮಾಡಿಬಿಟ್ಟು ಏನು ಗೊತ್ತಾಗುತ್ತೆ, ವ್ಯಾಲ್ಯೂ ಇರೋಲ್ಲ. ಸೊ ಅದಕ್ಕೆ ಇವಾಗ ರಿವೀಲ್ ಮಾಡಲ್ಲ ಅದನ್ನು. ಬಟ್ ಏನೋ ಒಂದು ದೊಡ್ಡದಾಗೆ ಬರ್ತಾ ಇದೆ, ಪ್ಲ್ಯಾನ್ ಇದೆ. ಸೊ ಬರ್ತೀವಿ, ಆದಷ್ಟು ಬೇಗ ಬರ್ತೀವಿ, ಇಬ್ಬರು ಒಟ್ಟಿಗೆ ಬರ್ತೀವಿ. ನಿಜವಾಗ್ಲೂ ಗುಪ್ತ ಅಂತ ಇದೆ ನಮ್ಗೆ, ಪ್ರಾಮಿಸ್ ಆಗಿ ನಿಂತ್ಕೊಂಡ್ರೆ ಮಾಡೋಣ ಗೈಸ್, ಮಾಡೋಣ. ಓಡಾಡೋಕ್ಕೆ ಅಷ್ಟು ಚೆನ್ನಾಗಿ ತಾರ್ ರೋಡ್ ಹಾಕ್ಸಿದ್ರು ಈ ನನ್ನ ಮಗ ನೋಡ್ರಿ ಗೈಸ್, ಬರೀ ಪೊದೆಗಳ ಹತ್ರನೇ ಓಡಾಡ್ತಾನೆ. ಇದು ನೋಡಿ ಗೈಸ್, ಮಕ್ಕಳು ಆಟ ಆಡೋಕ್ಕಿರೋ ಗ್ರೌಂಡಲ್ಲಿ ಈ ನನ್ನ ಮಗ ಗಾಡಿ ಓಡಿಸ್ತಾನೆ. ತಾಯಿಗೂ ಹೇಳ್ತೀನಿ, ನಾನು ಮೈನ್ ರೋಡಲ್ಲೇ ಬರ್ತಿದ್ದು. ಈಗ ನನ್ನ ಮಗನ ಸವಾಸ ಮಾಡಿದ್ನ ನಾನು ಈ ರೋಡಕ್ಕೆ ಬರೋದು ಕಲ್ತಿದ್ದು. ದೇವರಾಣೆಗೂ ಹೇಳ್ತಾ ಇದ್ದೀನಿ, ನೀನು ಸವಾಸ ಮಾಡಿದ್ರೆ ಮೊದಲು ನಾನು ಆರಾಮಾಗಿ ಈ ರೋಡಲ್ಲಿ ಬರ್ತಿದ್ದೆ ನೋಡಿ ಗೈಸ್. ಹಿಂಗೆ ಜೊತೆಲಿ ಇರೋ ತನಕ ಚೆನ್ನಾಗಿರ್ತಾರೆ, ಆಮೇಲೆ ನಮ್ಮ ಮೇಲೇ ಹೇಳ್ಬಿಡ್ತಾರೆ. ಅಂದರೆ ಜಗತ್ತೇ ಹಂಗೆ ಗೈಸ್, ಜಗತ್ತೇ ಹಂಗೆ. ಇವನು ಅಂತಾನೆ ಅಲ್ಲ, ಎಲ್ಲರೂ ಅಷ್ಟೇ. ಇಲ್ಲ ನೋಡ್ರಿ, ಹುಡುಗಿ ಯಾರೋ ಬರ್ತಾ ಇದ್ರೆ ಯಾರೋ ಅವಳು ಅಂದ್ಬಿಟ್ಟು ಹುಡುಗಿ ಹತ್ರಕ್ಕೆ ಹೋಯ್ತಾನೆ. ಇಲ್ಲ ಕಣಲೆ, ಕಟ್ ಮಾಡ್ತೀನಿ ಬಿಡಿದಲ್ಲ. ನೆಕ್ಸ್ಟು ಪ್ಲಾನ್ ಏನು ಅಂತ ಕೇಳ್ತವನೆ ಗೈಸ್. ಏನೂ ಇಲ್ಲ, ಬಿಸಿಲು ಜಾಸ್ತಿ ಇದೆ, ಆರಾಮಾಗಿ ಮನೆಗೆ ಹೋಗಿ ತಣ್ಣಗೆ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗಿರ್ಬೇಕು. ಸ್ವಿಮ್ಮಿಂಗ್ ಪೂಲ್ ಇವತ್ತಾ ಸ್ಯಾಟರ್ಡೇ ಹೋಗೋಣ ಸರ್. ಇವಾಗ ಹೋದರೆ ತಿರ್ಗಾ ಬಂದು ಆಗಲ್ಲ ಸರ್. ಇವತ್ತು ಸ್ನಾನ 2 ಸಲ ಮಾಡ್ತಿರೋದು ಆಲ್ರೆಡಿ. ನನಗೆ ಸ್ನಾನ ಮಾಡೋಕ್ಕೂ ಬಾರ ಗೈಸ್. ಗೈಸ್ ಬೆಳಗ್ಗೆಯಿಂದ ಆಲ್ರೆಡಿ 2 ಸಲ ಸ್ನಾನ ಮಾಡಿಬಿಟ್ಟಿದ್ದೀನಿ ಬಿಸಿಲಿಗೆ. ತಿರ್ಗಾ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ತಿರ್ಗಾ ಬಂದು ತಿರ್ಗಾ ಸ್ನಾನ ಮಾಡಬೇಕು. ಎಲ್ಲ ರಿಸ್ಕು ಗೈಸ್, ಜಾಸ್ತಿ ಎಲ್ಲ ರಿಸ್ಕ್ ತೊಗೋಬಾರ್ದು, ಸ್ವಲ್ಪ ಆರಾಮಾಗಿರ್ಬೇಕು ಜೀವನದಲ್ಲಿ. ಸೊ ಇವತ್ತು ಬೇಡ, ಶನಿವಾರ ಹೋಗೋಣ. ಏನಂತ ಸರ್, ಶನಿವಾರ ಹೋಗೋಣ ಗೈಸ್. ಒಂದು ಈವೆಂಟ್ ಐತೆ, ಏನದು ಹೇಳೋ, ನಿನ್ನ ಕೆಲಸದ ಬಗ್ಗೆ ಹೇಳೋ. ಇವೆಂಟ್ ಮ್ಯಾನೇಜ್ಮೆಂಟ್ ಹೇಳು, ಅದ್ರ ಬಗ್ಗೆ ಹೇಳು. ನಂಬರ್ ಹಾಕು ನಿಂದು, ನನ್ನ ಸಬ್ಸ್ಕ್ರೈಬರ್ಸ್. ಏನಿಲ್ಲ ಗೈಸ್, ಸಣ್ಣ ಪುಟ್ಟ ಇವೆಂಟ್ಸ್ ಮಾಡ್ತೀವಿ. ಬರ್ಡೇದು ಗೈಸ್, ಸಣ್ಣ ಪುಟ್ಟನ ಮಾಡಿದ್ರೆ ದೊಡ್ಡದಾಗೆ ಮಾಡೋದು, ಚಿಕ್ಕದೆಲ್ಲ ಮುಟ್ಟೋದೇ ಇಲ್ಲ ಅವನು. ಹಂಗೆಲ್ಲ ಇಲ್ಲ ಗೈಸ್. ಆಲ್ಮೋಸ್ಟ್ ನಾನು ಪಿ ಯುಲಿರ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಕಾಲೇಜ್ ಹುಡುಗರೆಲ್ಲ ಸೇರಿಕೊಂಡು.
ಚೆನ್ನಾಗಿ ಕೈ ಹಿಡೀತು. ತುಂಬ ಚೆನ್ನಾಗಿ ದುಡ್ದಿದ್ದೀನಿ, ತುಂಬ ಚೆನ್ನಾಗಿ ಕಳೆದಿದ್ದೀನಿ, ಎಲ್ಲ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗೇ ಇತ್ತು. ಮಧ್ಯದಲ್ಲಿ ಯಾರೋ ಬಂದು ಹಾಳು ಮಾಡ್ಬಿಟ್ಟು ನಾನು ಬೈ ಮಾಡಿಬಿಡು. ಬೈ ಬಾಯ್. ಸರಿ ಸಿಗ್ಲಾ, ಫೋನ್ ಹಾಕ್ತೀನಿ ಅಂತ ಹಂಗಲ್ಲ. ಸೊ ಓಕೆ ಗಾಯ್ಸ್, ನಾನು ಫೈನಲಿ ನಾನು ಫೋನ್ಗೆ ಟೆಂಪರ್ ಗ್ಲಾಸ್ ಹಚ್ಬೇಕಾಗಿತ್ತು. ಸರಿನಾ, ನಿಯರ್ ಬೈ ಇಲ್ಲೆಲ್ಲೂ ಇದ್ದಿಲ್ಲ ಟೆಂಪರ್ ಗ್ಲಾಸು. ಅಂದರೆ ನಾನು ಇದ್ದಿದ್ದ ಏರಿಯಾದಲ್ಲಿ ಬೇರೆ ಕಡೆ ಎಲ್ಲ ಕೇಳಿದೆ, ಎಲ್ಲೂ ಸಿಕ್ಕೇ ಇಲ್ಲ. ಆ್ಯಂಡ್ ಅದೇ ವಿದ್ಯಾರಣ್ಯಪುರಕ್ಕೆ ಹೋಗಿದ್ರಿ, ದೆನ್ ಅಲ್ಲಿ ಒಂದೇ ಒಂದು ಕಡೆ ಸಿಕ್ತು. ಅದೂ ಟೆಂಪರ್ ಗ್ಲಾಸು ಸಿಕ್ಕಿಲ್ಲ, ಅದೇನೋ ಮ್ಯಾಟ್ ಫಿನಿಶ್ನ ಸ್ಟಿಕ್ಕರು ಅದು ಹಾಕಿಸ್ದೆ. ಮೊದಲಿತ್ತು ಟೆಂಪರ್ ಗ್ಲಾಸು, ಅದೇನು 150 ರೂಪಾಯಿದೇನು ಹಾಕ್ಸಿದ್ದೆ. ಏನಕ್ಕೋ ನನಗೆ ಸೆಟ್ ಆಗಿಲ್ಲ, ಒಂಥರ ಸ್ವೆಟ್ ಆದರೆ ಏನೋ ಒಂಥರ ಗಿಲ್ಟ್ ಫೀಲ್ ಆಗೋದು ಅದು ಹಾಕಿದ್ರೆ. ಸೊ ಅದರಿಂದ ನಾನು ಅದು ತೆಗ್ದುಬಿಟ್ಟೆ. ನಾನು ಇವಾಗ ಅತ್ತಿಗೆ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ಯಾರು ಏನು ಮಾಡ್ತಾರೆ ನೋಡೋಣ, ಯಾರೋ ಬಂದವ್ರೆ ಒಳಗಡೆ. ಸೊ ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಏನಾದರೂ ಅದೇ ಬಬ್ಲನ್ ಡ್ರಾಪ್ ಮಾಡಿ ಮನೆಗೆ ಬಂದೆ. ಫಸ್ಟ್ ನಾನು ಸ್ನಾನ ಮಾಡ್ಕೋಬೇಕು ಗೈಸ್, ತುಂಬ ಸೆಕೆ ಹೊಡಿತಾ ಇದ್ದೀನಿ ನಾನು. ಸೆಕೆ ಮಾಡಬೇಕು. ಆ್ಯಂಡ್ ಸ್ನಾನ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟು ಏನು ಕತೆ. ಆ್ಯಂಡ್ ಅದು ಬಿಟ್ಟರೆ ನಂಗೊಂದು ಕಮೆಂಟ್ ಮಾಡಿ, ಬಬ್ಲು ಚೆನ್ನಾಗಿ ಮಾಡ್ತಾನೆ ವ್ಲಾಗು, ಇಲ್ಲ ನಾನು ಮಾಡ್ತೀನ ಅಂತ. ಬನ್ನಿ ಫಸ್ಟು ನಾನು ಸ್ನಾನ ಮಾಡಿಬಿಟ್ಟು ದೆನ್ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನನಗೆ ತಲೆ ಕೆಟ್ಟೋಗ್ಬಿಡಿ ನಂಗೆ ಸ್ನಾನ ಮಾಡ್ತೀರ. ಓಕೆ ಗಾಯ್ಸ್, ನಾನು ಫೈನಲಿ ರೆಡಿ ಆದೆ. ಆ್ಯಂಡ್ ಬಬ್ಲು ಎಲ್ಲಿಗೋ ಹೋಗ್ತವನೆ. ಸೊ ನನ್ನ ಗಾಡಿ ಬೇಕಂತ ಅವನಿಗೆ. ಗಾಯ್ಸ್ ಅದೇನು ಗೊತ್ತಾ, ಅವ್ನು ಯಾವಾಗ ನನ್ನ ಗಾಡೀಲಿ ಏನಕ್ಕೆ ತಗೊಂಡು ಹೋಗ್ತಾನೆ ಅಂದರೆ, ಈ ಟೈಮಲ್ಲೆಲ್ಲ ಫುಲ್ ಟ್ರಾಫಿಕ್ಕು ಗೈಸ್. ಒಂದು ನಿಮಿಷ ಸರಿನಾ, ಈ ಟೈಮಲ್ಲೆಲ್ಲ ಫುಲ್ ಟ್ರಾಫಿಕ್ಕು. ಇದೇ ನಾನು ಟ್ರಾಫಿಕಲ್ಲೆಲ್ಲ ಅವ್ನ ಗಾಡೀಲಿ ಹೋಗೋಕ್ಕೆಲ್ಲ ಅವ್ನಿಗೆ ಹಿಂಸೆ. ಗೇರ್ ಹಾಕೋಕ್ಕೆ ಅದು ಇದು ಎಲ್ಲ ತಲೆನೋವು. ಇವಾಗ ಹಿಂಸೆ ಆಗ್ಬಿಡೈತೆ ಆ ಗಾಡಿ. ಎಲ್ಲಾದರೂ ಹೋಗೋಕ್ಕೆ ಟ್ರಾಫಿಕಲ್ಲೆಲ್ಲ ಗೇರ್ ಹಾಕೋಕ್ಕೆ ತುಂಬ ತಲೆನೋವು. ಸೊ ಅದಕ್ಕೆ ಎಲ್ಲಾದರೂ ಹೋಗ್ಬೇಕು ನನ್ನ ಗಾಡಿ ತೊಗೊಂಡು ಹೋಗ್ತಾನೆ. ಅವ್ರ ಅಮ್ಮಂದು ಐತೆ ಗಾಡಿ, ಬಟ್ ಅವ್ರ ಅಮ್ಮಂದು ಏನಂದರೆ ಸ್ವಲ್ಪ ಹಳೆ ಮಾಡೆಲ್ ಗಾಡಿ ಅದು. ಸೊ ಅದರಿಂದ ಬನ್ನಿ ಹೋಗಿ. ಅವ್ನ ಗಾಡಿ ಓಡ್ಸೋಕೆ ನನಗೂ ಬೇಜಾರು ಗಾಯ್ಸ್, ಅವ್ನ ಗಾಡಿ ಓಡ್ಸೋಕೆ ನನಗೂ ಬೇಜಾರು. ಎಲ್ಲಿ ನಾನಿರೋ ಪರ್ಸ್ನಾಲಿಟಿಗೆ ಆ ಗಾಡಿನೆಲ್ಲ ತಿರ್ಸೋಕ್ಕೆ ಆಗೋಲ್ಲ ಗೈಸ್. ನೋಡಿ ಈ ಗಾಡಿನ ನಾನು ಒಂದೇ ಕೈಲಿ ತಿರ್ಸ್ಬಿಡ್ತೀನಿ ಹಿಂಗೆ. ಇನ್ನು ಅವ್ನ ಗಾಡಿನೆಲ್ಲ ತಿರ್ಸ್ಲಿ ಹಿಂಗೆ ಎದೆ ಮೇಲೆ ಹಾಕ್ಕೊತೀನಿ ನಾನು. ಸೊ ಬನ್ನಿ, 5 ಗಂಟೆಗೆ ಹೋಗ್ಬೇಕಾಗಿತ್ತು. ಟೈಮ್ ನೋಡಿದ್ರೆ 5 ಕಾಲು ಹಾಕ್ಬಿಟ್ಟೈತೆ. ಏನಕ್ಕೆ ನಾನು ಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಅದರಿಂದಾನೆ. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಗೈಸ್ ಬಬ್ಲಿ ಎಲ್ಲೋ ಹೋಗ್ಬೇಕಾಗಿತ್ತು ಈ ಮಳೆಲ್ಲ. ಯಪ್ಪ ಏನಾಯ್ತು ಸ್ನಾನ ಮಾಡ್ಕೊಂಬಂದಿದ್ದೆ, ವೇಸ್ಟ್ ಆಗೈತಲ್ಲಿ ಸ್ನಾನ ಮಾಡಿ. ಏನೋ ಸೆಕೆಂಡ್ ಏನೋ ಬಂತದು. ಯಪ್ಪ ದೇವ್ರೆ, ಭಯ ಬಿದ್ದೋಗ್ಬಿಟ್ಟ ಬಬ್ಲು. ಸೆಕೆಂಡು ಸ್ನಾನ ಮಾಡಿದ್ದೆ ವೇಸ್ಟ್ ಆಯ್ತು ಅಷ್ಟೇ. ನಾನು ಬಾಯಿಗೆಲ್ಲ ಉಂಟಾಯ್ತು ಗೈಸ್ ನನಗೆ. ನೋಡ್ರಿ ಇಲ್ಲಿ ಅಪ್ಪ, ಬಾಯಿಗೆಲ್ಲ ಉಂಟಾಯ್ತಾ ನಂಗೆ ಈ ಮಣ್ಣು ಗಿಣ್ಣಲ್ಲೇ. ನಡಿ ಬರೋದು ಬಂದ್ಬಿಟ್ಟಿದ್ದೀರಲ್ಲ ಗೈಸ್, ಬನ್ನಿ ಹೇಳ್ತೀರ ಅಂತ. ಸೊ ಗೈಸ್ ಒಂದು ಸೆಕೆಂಡ್ ಹೆಂಗೆ ಬಂತು ಅಂದರೆ ಧೂಳು ಮಣ್ಣು ಗಿಣ್ಣು ಎಲ್ಲ ಒಂದೇ ಸಲ ಹೆಂಗೆ ಬಂತು ನೋಡಿದ್ರೆ ಗಾಳಿ. ಇವಾಗ ಮೂಗು ಬಾಯಿ ಒಳಗಡೆ ಎಲ್ಲ ಉಂಟೋಗಕ್ಕೆ ಮಣ್ಣು. ಏನು ತಿನ್ನಕ್ಕೆ ಬಂದಿರೋದು ಗಾಯ್ಸ್ ಬೇಲ್ಪುರಿ ತಿನ್ನಕ್ಕೆ ಬಂದಿದ್ದೀರಿ ಗಾಯ್ಸ್. ಬೇಲ್ಪುರಿ ಏನಾಯ್ತಲ್ಲ ಅದೇ ಹೇಳೋದು, ಮುಗ್ದಲ್ಲಿ ಧೂಳುಗಳು ನೋಡಿ ಇಷ್ಟು ಕುಂದೈತು ಮುಗ್ದಲ್ಲಿ. ಇಷ್ಟು ಧೂಳು ಕುಂದೈತೆ ನೋಡು, ಇಷ್ಟು ಧೂಳು ಗೈಸ್ ರೋಡಲ್ಲಿ. ಅಪ್ಪ ನನಗೆ ತಲೆ ಕೆಡೋದು ಅಂತ ನೋಡ್ರಿ. ದುಡ್ಡು ಮಾಡೋ ಪ್ಲ್ಯಾನ್ ಇವನು ಹೇಳ್ಕೊಟ್ಟ ಇಷ್ಟೊತ್ತು. ರೋಡದ್ದಕ್ಕೂ ದುಡ್ಡನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟ ಇಷ್ಟೊತ್ತು. ಸೊ ನಿಮಗೂ ಹೇಳ್ಕೊಡ್ತಾನೆ, ಇಷ್ಟರಲ್ಲಿ ಹೇಳ್ಕೊಡ್ತಾನೆ ಹಿಂಗೆ. ನನ್ನ ಗಾಡಿ ಯಾವ ಕೈ ಸಿಕ್ತು ಬಾಯಿಗೆ ಬಂತು ಹೇಳ್ಬಿಟ್ಟೆ. ಅದಕ್ಕೆ ಒಂದು ಡೈಲಾಗ್ ಸಿಕ್ತು ಹೇಳ್ಬಿಟ್ಟೆ. ಸೊ ಗೈಸ್ ನಾನು ಫೈನಲಿ ಅದೇನದು ಸ್ಪೆಷಲ್ ಬೇಲ್ ತಿಂದೆ. ಒಂದು ನಿಮಿಷ ಇರಿ ಅಣ್ಣ, ಪಾನಿ ಕೊಡ್ರಿ ಇನ್ನೋಗ. ಅದೇನೋ ಸ್ಪೆಷಲ್ ಮಸಾಲೆ ಪುರಿ, ಅದೇನೋ ಸ್ಪೆಷಲ್ ಬೇಲ್ ಪುರಿ. ಅಯ್ಯೋ ಮಳೆ ನೀರು ಬಿದ್ದುಬಿಡ್ತು ಇದಕ್ಕೆ. ನಾನು ತಿಂದೆ, ತುಂಬ ಖಾರ ಐತೆ.
ನಿಂತಿನ ಬೇಡ ಗುರು. ಖಾರ ಇರುವಾಗ ಖಾರ ಪಾನಿ ಕುಡಿತೋದು ಆರೋಗ್ಯಕ್ಕೆ ಒಳ್ಳೇದು. ಮೂಗಲೆಲ್ಲ ಕಿತ್ಕೊಂತ ಗಾಯ್ಸ್ ಖಾರಕ್ಕೆ. ಇನ್ನು ಜೋಲ ಚಿಪ್ ತಿಂದ್ರೆ ಇನ್ನೇನಾಗತ್ತಿ. ತಿಂದಿಲ್ವಾ ನೀನು? ಇಲ್ಲ ನೀನು ತಿಂದಿದ್ಯಾ? ನಿಂಗೆ ಸ್ಕ್ಯಾಮ್ ಆಗಿದ್ದು ಹೇಳಿದ್ನಾ? ನೋಡಿಲ್ಲ ವಿಡಿಯೋ. 110 ನಾನು 200 ರೂಪಾಯಿ ಕೊಟ್ಟಿದ್ದೀನಿ ಅಂದ್ಕೊಂಡೆ. 110 150. ಇಲ್ಲಿ ನಮಗೆ ಮಳೆ ಬಂದ್ರೂ ಕಷ್ಟ, ಬಿಸಿಲಿದ್ರೂ ಕಷ್ಟ ಅಲ್ಲ. ಇಷ್ಟೊತ್ತು ಮಳೆ ಬೇಕು ಅಂತಿದ್ರು ಇಷ್ಟು ದಿನ. ಮಳೆ ಬಂದಿದ್ದಕ್ಕೆ ಇವಾಗೆಲ್ಲ ಮನೇಲಿದ್ದಾಗ ಆರಾಮಾಗಿ ಮಳೆ ಬಂದರೆ ಅವಾಗೇನು ಅನಿಸಲ್ಲ. ಆಚೆ ಬಂದಾಗ ಅಟ್ಲೀಸ್ಟ್ ಜೋರಾಗೂ ಬರ್ತಿಲ್ಲ ಇದು. ಇವಾಗ ಗೈಸ್ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ ನಾನು. ನನಗೂ ನೀರು ಕುಡಿದ್ಬಿಟ್ಟೆ. ಹೋಯ್ತಾ ಡೇಟ್ ಹಾಳಾಯ್ತಾ? ಏನಕ್ಕೆ? ನೀರು ಕುಡ್ದಲ್ಲ. ನೀರು ಕುಡಿದು ಅನ್ಎಜುಕೇಟೆಡ್. ಏನು ಮಾಡೋದಪ್ಪ. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಕತೆ ಅಂತ ಹೋಗೋಣ. ಸೋಮಣ್ಣ ಟಿಫನ್ ಸ್ಟಾರ್ ಇರೋದು. ಗಾಯ್ಸ್ ಏನು ಗೊತ್ತಾ, ಈ ನನ್ನ ಮಗ ಒಂದು ಬ್ಲಾಗಲ್ಲಿ ನನ್ನ ಗಾಡಿ ತಗೊಂಡಾಗ ಅದರದ್ದು ವ್ಲಾಗ್ ಮಾಡಿದ್ದಾನೆ, ನೋಡಿದ್ದೀರಾ? ಈ ಗಾಡಿ ಸಖತ್ ಕ್ರೇಜಿ ಆಗಿದೆ ಹಂಗೆ ಹಿಂಗೆ ಅಂತ. ಅದರಲ್ಲಿ ಇವನು ಏನು ಹೇಳವನೆ, ಈ ಥರ KTM ತೊಗೊಳ್ಳೋಣ ಅಂತಿದ್ದೆ, ಒಬ್ಳು ನಿನ್ಗೆ ಯೋಗ್ಯತೆ ಆಯ್ತಾ ಅಂತ ಹೇಳವನೆ. ಗಾಯ್ಸ್ ನಾನು ಹಂಗೆ ಹೇಳಲಿಲ್ಲ ಗಾಯ್ಸ್. ಈ ನನ್ನ ಮಗ ಹೆಂಗೆ ಪೋಟ್ರೆ ಮಾಡವನೆ ಅಂದರೆ, ನೀವು ನೋಡಿರೋರು ಯಾರಾದರೂ ಏನು ಅನ್ಕೋಬೇಕು, ಏನು ಒಬ್ಳಿಗೆ ಹಿಂಗೆ ದುರಾಂಕರನ ಅಂತ. ನಾನು ಅವ್ನಿಗೆ ಏನು ಹೇಳಿದೆ, ತೊಗೊಬಿಡ್ಬೋದು ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ತೊಗೊಂಡ್ಮೇಲೆ ಅದನ್ನು ಸಾಕೋದು ಕಷ್ಟ, ಮೈಲೇಜ್ ಕಡಿಮೆ, ನೀನು ದುಡಿಯೋಕ್ಕೆ ಅಂತ ತೊಗೊತಾ ಇರೋದು ಗಾಡಿ ನೋಡ್ಕೊಂಡು ತೊಗೋ, ಮೈಲೇಜ್ ಕೊಡೋಂಗೆ, ಕೆಲಸ ಮಾಡೋಕ್ಕಾಗಂಗೆ ಗಾಡಿ ತೊಗೋ. ನೀನು ಡ್ಯೂಕೆಲ್ಲ ತೊಗೊಂಡು ಅದ್ರ ದುಡಿಯೋಕ್ಕೂ ಆಗಲ್ಲ, ಆಮೇಲೆ ಪೆಟ್ರೋಲ್ ಖರ್ಚು ಜಾಸ್ತಿ, ಮೈಂಟೆನೆನ್ಸು ಸರ್ವಿಸ್ ಅಂತ ಬಂದಾಗೂ ಕಾಸ್ಟ್ ಜಾಸ್ತಿ, ಎಲ್ಲ ನಿನಗೆ ಜಾಸ್ತಿ ಆಗಿಬಿಡುತ್ತೆ. ನೀನು ಬಾರ ಶಿಷ್ಯ, ಎಲ್ಲ ನಿನಗೆ ಜಾಸ್ತಿ ಆಗಿಬಿಡುತ್ತೆ, ಬೇಡ ನೋಡ್ಕೊಂಡು ಯಾವುದಾದ್ರೂ ಗಾಡಿ ತೊಗೋ ಅಂತ ನಾನು ಹೇಳಿದ್ದೆ. ಅವನು ಸರಿ ಅಂತ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಅದನ್ನು ಆ್ಯಕ್ಟಿವಾ ತೊಗೊಂಡ. ಆ ವಿಡಿಯೋದಲ್ಲಿ ಯಾವ ಥರ ಹೇಳೋವನೆ ಅಂದರೆ, ಅವ್ನಿಗೆ ಇದನ್ನು ಹೇಳೋಕ್ಕೆ ಬರಲಿಲ್ಲ. ಇದು ನಿಂಗೆ ಡೀಟೇಲಾಗಿ ಕರೆಕ್ಟಾಗಿ ಹೇಳೋಕ್ಕೆ ಬರೋಲ್ಲ ಅಣ್ಣಂಗೆ. ಏನು ಫ್ಲೋಲ್ಲಿ ಏನು ಬರುತ್ತೋ ಅದು ಹೇಳ್ಬಿಡ್ಬೇಕಷ್ಟೇ ಅಂದ್ಬಿಟ್ಟು ನನ್ನ ಮಗ ತಗೋ ಅಂದ್ಬಿಟ್ಟು ಬಬ್ಲು ಹಿಂಗೆ ಯೋಗ್ಯತೆ ಆಯ್ತಾ ಅಂದ. ನಾನು ಯೋಚನೆ ಮಾಡಿದೆ ಅಂತಾನೆ ಗೈಸ್. ಏನು ಮಾಡೋಕ್ಕೆ ನನ್ನ ಮಗನ ಹೇಳ್ರಿ, ಅದೆಷ್ಟು ಜನ ಬೈಕೊಂಡಿರಲ್ಲ ಹೇಳ್ರಿ ನನ್ನ, ಏನು ಬಬ್ಲುಗೆ ಇಷ್ಟೊಂದು ದುರಾಂಕರನ ಅಂತ. ಇವ್ನು ಮಾಡೋದೆಲ್ಲ ಹಿಂಗೆ ಐತೆ ಗೈಸ್. ಅಂದರೆ ಹೇಳಿದ ಕರೆಕ್ಟ್. ನಾನು ಒಂಥರ ಹಿಂಗದು ಹಿಂಗೆ ಹೇಳೋದು ಮೋಟಿವೇಶನ್ ಥರ ತಗೋಬೇಕು ಗೈಸ್. ಇವನು ಸರಿ ಇಲ್ಲ, ಇವನು ನನ್ನ ಮಗ ಹೇಳೋದನ್ನ ಬೇರೆ ಥರ ಅರ್ಥ ಏನೋ ಕರೆಕ್ಟಾಗೆ ಮಾಡ್ಕೊತಾನೆ. ನಾವು ಹೇಳಿರೋದನ್ನ ಅವನು ಇನ್ನೊಂದು ಸತಿ ಅದನ್ನು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಇಂಥ ನನ್ನ ಮಕ್ಳ ಜೊತೆ ಸಹವಾಸ ಮಾಡಿಬಿಟ್ಟು ಯಾಕೆ ಹೇಳ್ತೀರಾ ಗೈಸ್? ನೋಡ್ರಿ ಶಂಡ ನನ್ನ ಮಗ. ಮಳೆ ನೋಡ್ರಿ ಗೈಸ್ ಹೆಂಗೆ ಬರ್ತೈತೆ ಮಳೆ. ಈ ರೋಡ್ ಏನೋ ಒಂಥರ ಪೀಸ್ ಅನ್ಕೊಳ್ಳಿ, ಬಂದರೆ ಕ್ರೇಜಿ ಆಗಿರುತ್ತೆ. ಹಿಂಗೆಲ್ಲ ಹಿಂಗೆ ಮಾಡ್ತಾನೆ, ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಕಟ್ ಮಾಡಿ ಫೋನ್ ಮಾಡಿಬಿಟ್ಟು ಅದೇ ಹೇಳಿದ್ರು. ಆಂಬುಲೆನ್ಸ್ ಬರ್ತೈತೆ, ಜಾಗ ಬಿಟ್ಬಿಡೋಣ. ಮಳೆ ನೆನ್ಸೇ ಬಿಟ್ಟ ಗೈಸ್, ಗೈಸ್ ನಾನು ಹೇಳಿದೆ ಮನೆ ಕೆಳಗಡೆ ಗಾಡಿ ಸ್ಟಾರ್ಟ್ ಮಾಡೋವಾಗ ಹೇಳಿದೆ, ಮಳೆ ಜೋರಾಗಿ ಬರುತ್ತೆ, ಬೇಡ ಆಚೆ ಹೋಗೋದು ಅಂದರೆ 100% ಬರಲ್ಲ 100% ಬರಲ್ಲ ಮಳೆ, ಬರ್ಕೊಡ್ತೀನಿ ನೋಡು ಅಂತ ಚಾಲೆಂಜ್ ಹಾಕಿದ್ದೆ. ಮಳೆ ಬಂದರೆ ಏನು ಮಾಡೋಣ ಅಂತ. ಇವಾಗ ನೀವೇ ಹೇಳಿ ಗೈಸ್, ಕಮೆಂಟ್ ಮಾಡಿರಿ. ಚಾಲೆಂಜಲ್ಲಿ ಸೋತವನು ಏನು ಮಾಡೋಣ ಅಂತ ನೀವೇ ಕಮೆಂಟ್ ಮಾಡ್ತೀವಿ. ಏನಾಗಲ್ಲ ಬರೋ, ನೀವೇ ಕಮೆಂಟ್ ಮಾಡಿರಿ, ಅದನ್ನ ಚಾರ್ಜ್ ಮಾಡಿಸೋಣ, ಅದರದ್ದೊಂದು ಬ್ಲಾಗ್ ಮಾಡೋಣ. ಏನಂತ ಯಶ ಮಾಡೋಣ? ಸರಿ ಕಮೆಂಟ್ ಹಾಕಿದ್ರೆ ಮಾಡೋಣ ಏನಾದರೂ ಚಾಲೆಂಜ್. ಏನು ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ವರ್ಷಾಗಿ ಕಮೆಂಟ್ ಹಾಕ್ರಿ. ಅವನು ಜೀವನ ಪೂರ್ತಿ ಯೋಚನೆ ಮಾಡಬೇಕು ಚಾಲೆಂಜ್ ಮಾಡೋಕ್ಕೆ ಮುಂಚೆ. ಏನಕ್ಕೆ ಕೇಳ್ತೀವಿ ಏನು ಅರ್ಥ ಆಗಲ್ಲ ಗೈಸ್. ಹೇಳಿದ್ದೀನಿ ಬೇಡ ಕಣೋ, ವೆದರ್ ಫೋರ್ಕ್ಯಾಟು 8 ಗಂಟೆ ತನಕ ಮಳೆ ಬರುತ್ತೆ ಅಂತ ತೋರಿಸ್ತೈತೆ, ಸ್ಟಾರ್ಟ್ ಆದರೆ ಸರಿ ಇರಲ್ಲ ಅಂತ. ಸರಿ ಇಲ್ಲ ಗೈಸ್ ಮಳೆ, ಇದು ನೆನೆಸ್ತವನೆ ಬೇವರ್ಸಿ ನನ್ನ ಮಗ. ಹೆಂಗಾಯ್ತು ಇವನೇ ಹೇಳಿದ್ದು, ಬಾರೋ ಮಸಾಲೆ ಪುರಿ ತಿನ್ನಬೇಕು ಹೋಗೋಣ ಅಂತ. ಮಾಡಿ ಅಪ್ಪ ಹೋಗೋಣ ಬನ್ನಿ ಅನ್ಬೋಗ್ತಾ ಇದ್ದೀರಿ ಗಾಯ್ಸ್. ಆಮೇಲೆ ಬೈಕೋಬೇಡ್ರಿ, ಏನು ಈ ನನ್ನ ಮಗ ನಾನು ಡಯಟಲ್ಲಿದ್ದೀನಿ ಜ್ಯೂಸ್ ಕುಡಿಯೋಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡ್ದ, ಬೇಲ್ಪುರಿ ತಿಂತವ್ನು ಹೋಗಿ ಅಂತ ಕ್ಯಾಲರಿ ಕೌಂಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಗೈಸ್. ಬೇಲ್ಪುರಿ ಡಯಟ್ 6 ಪ್ಯಾಕ್ ಬರ್ತಿರೋದು ಯಾರನ್ನ ಉರ್ಸಕ್ಕೆ. ಇವೆಲ್ಲ ಸುಳ್ಳು ಗೈಸ್, ಇಲ್ಲ ಇವೆಲ್ಲ ಸುಳ್ಳು. ಅದೇ ನೋಡಿ ಗೈಸ್, ಜೊತೆಲಿರೋರು ಯಾವ ಥರ ಮಿಂಡ್ರಿಗಳು ಅಂದರೆ ತಂದಿಕ್ತಾರೆ, ಬೇಕಂದ್ರೆ ಉದ್ದಕ್ಕೆ ಆಗೋವಾಗ ಜೊತೆಲಿ ಸಾಥ್ ಬಿಡಲ್ಲ.
ನನ್ನ ಮಕ್ಳು ತಂದಿಕ್ ಬಿಡ್ತಾರೆ ನುರ್ಸಕ್. ಯಾರು ನುರ್ಸೋಣ ಗೈಸ್ ನಾವು ಹೇಳ್ರಿ ನೀವೇ, ಯಾರು ನುರ್ಸೋಣ? ಇಲ್ಲ ಸುಮ್ಮನೆ ಹೇಳಿದ್ದು, ಯಾರಿಗೂ ಅಂತಲ್ಲ. ಗಾಯ್ಸ್ ಅಲ್ಲಿಂದ ಬಂದು ಇಲ್ಲಿ ಬಬ್ಲು ಅವ್ರ ಆಫೀಸ್ ಹತ್ರ ಬಂದಿದ್ದೀರಿ. ಇಲ್ಲಿ ಎಂದೋಗ್ಬಿಡೋ ನೋಡಿ. ಸರ್ ನಾನಿಂದ ಇಲ್ಲ ಸರ್, ಅದು ನಾನು ಹಿಂದೆ ಕುಂತಿದ್ದಲ್ಲಪ್ಪ, ಕವಚ ಇಲ್ವಾ ನಾನು? ಎಷ್ಟೆಂದೋಗ್ಬಿಡು ನೋಡಿ ಗಾಯ್ಸ್. ಬಬ್ಲು ಅವ್ರ ಆಫೀಸ್ ನೋಡಿ ಗಾಯ್ಸ್, ಎಷ್ಟು ಕಚ್ಚಾಡವಾಗಿ ಇಕ್ಕೋನೆ. ಇವೆಲ್ಲ ಏನದು ಈವೆಂಟ್ದು ತಾನೆ ಇದೆಲ್ಲ. ಈ ಕಾರ್ ಯಾರ್ದು ತಗೊಂಡಿದ್ದ? ಈ ಕಾರ್ದು ಕೀರ್ತದ ಒಂದು ವಿಡಿಯೋ ಆಯ್ತು ನನ್ನ ಹತ್ರ. ಎಷ್ಟು? 15,000. ಚೆನ್ನಾಗಿ ಸ್ಕೂಲ್ಗೆ ಹೋಗೋವಾಗ ನಮ್ಮ ಅಪ್ಪನ ಸೈಕಲ್ ಕೊಡಿಸೋದ್ರೆ ಕೊಡಿಸಿಲ್ಲ, ಕಾರ್ ಕೊಡಿಸೋದ್ರೆ. ಒಂದು ರೌಂಡ್ ಹೊಡಿಬೋದಲ್ಲ ಇದರಲ್ಲಿ? ಆಗಲ್ಲ. ಯಾಕೆ? ಎಲ್ಲ ಅಡಿಕೆ ಇಲ್ಲ, ಆಗಲ್ಲ. ಆಸಕ್ತಿಗೆ ನೋಡಿ ಗೈಸ್, ಇವು ಚೆನ್ನಾಗಿತ್ತು, ಒಂಥರ ಆಯಿತು. ಓಕೆ ಗೈಸ್, ನಾನು ಫೈನಲಿ ಬಬ್ಲು ಮನೆಯಿಂದ ಬಂದೆ. ಆ್ಯಂಡು ಆಚ್ಕೊಳ್ಳಿ ಎಷ್ಟು ಚಳಿ ಆಯಿತು ಅಂದರೆ ಲಿಟ್ರಲಿ ಎಷ್ಟು ದಿನ ಆಗುತ್ತೆ ಈ ಚಳಿ ನೋಡಿ. ನಾನು ತುಂಬ ಚಳಿ ಆಯಿತು. ಆಮೇಲೆ ಇವತ್ತು ಮಳೆ ತುಂಬ ನೆಂದೋಗ್ಬಿಟ್ಟಿದ್ದೀನಿ. ಮನೆಗೂ ಹೋಗಿಲ್ಲ ನಾನು. ಈ ಹುಡ್ಡಿಲೇ ಚೆನ್ನಾಗೈತೆ, ಅಂದರೆ ತಂಪಗೈತೆ, ಕೂಲಾಗೈತೆ. ಅದಕ್ಕೆ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಗೈಸ್ ನಾನು ಬಬ್ಲು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಸೊ ಅದನ್ನ ನಿಮಗೆ ಇವಾಗಲೇ ಹೇಳ್ಬೋದು. ಬಟ್ ನಿಮಗೆ ಇವಾಗ ಹೇಳ್ಬಿಟ್ಟು ದೆನ್ ಮಾಡಿಲ್ಲ ಅಂದರೆ ಸುಮ್ಮನೆ ಯೂಸ್ ಇಲ್ಲ. ಆಮೇಲೆ ಅದಕ್ಕೇ ಮಾಡಬೇಕಾದಾಗ ದೆನ್ ಮಾಡಿದ್ಮೇಲೆ ನಿಮ್ಗೆ ಹೇಳೋಣ ಅಂತ. ಅದು ಹೆಂಗೆ ಹೇಳೋದು ಅಂದರೆ ಗೈಸ್, ಇದು ನನಗೆ ನಾನು ಚೇಂಜಸ್ ಆಗಬೇಕು ಅಂದರೆ ಅದೊಂದೇ ಇರೋದು ದಾರಿ. ಮಾಡುವ, ನಿಧಾನಕ್ಕೆ ಮಾಡುವ, ನಿಮಗೂ ಗೊತ್ತಾಗುತ್ತೆ ಅದೇನು ಏನು ಕತೆ ಏನು ಅಂತ. ಬಬ್ಲೂನೇ ಇವತ್ತು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಬಬ್ಲೂನೇ ಬ್ಲಾಗ್ ಮಾಡಿದ್ದು ನಂತು. ಹೆಂಗಿತ್ತು, ಏನು ಮಾತಾಡ್ದು ಅಂತ ನೀವೇ ಹೇಳಿ. ಚೆನ್ನಾಗಿ ಅವ್ನು ಕಂಟೆಂಟ್ ಚೆನ್ನಾಗಿತ್ತು, ಅವ್ನು ಮಾತಾಡಿ ಚೆನ್ನಾಗಿತ್ತು ಅಂತ ನೀವು ಹೇಳಿ. ಇನ್ನೂ ಏನು ಅಷ್ಟೇ ಗೈಸ್, ಇನ್ನೇನಿಲ್ಲ ಇವತ್ತಿನ ದಿನ ಅಷ್ಟೇ. ಇವತ್ತಿನ ದಿನ ಏನೋ ಬೆಳಿಗ್ಗೆ ಏನೋ ಒಂಚೂರು ಕಿತಾಪತಿ ಆಯಿತು. ನಗೆ ವಿಷಯ ಅಲ್ಲ, ಅದು ಸೀರಿಯಸ್ ವಿಷಯನೇ. ಎನಿವೆ, ಗಾಡ್ ಏನಿದು ಒಳ್ಳೇದು ಕೆಟ್ಟದ್ದು ದೇವ್ರು ನೋಡ್ಕೊತಾನೆ. ಆ್ಯಂಡ್ ಇವಾಗ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿಲ್ಲ ನೋಡಿರಿ ಗೈಸ್. ಇನ್ನೊಂದು ಏನು ಅಂತ, ಇಲ್ಲಿ ಏನಿಲ್ಲ ಅಂದ್ರೂ 3 ಸಲ ರೋಡ್ ಹಾಕ್ಬಿಟ್ಟವ್ರಿ ನಮ್ಮ ಕೆಲಸದ ಹತ್ರ. ನೋಡಿ ಗೈಸ್, ಇಷ್ಟು 3ನೇ ಸಲ 4ನೇ ಸಲ ಎಷ್ಟು ಕೆಸರೈತೆ ನೋಡಿ ಗೈಸ್. ಕಾಲು ಇಕ್ಕಿದ್ರೆ ಫುಲ್ಲು ಬರೀ ಮಣ್ಣು. ಇಲ್ಲಿ ನೋಡ್ರಿ ಇಷ್ಟು ಗಲೀಜು ಮಾಡೋಕೆ ಬಿಡೋರು, ಇಲ್ಲಿ ಇಷ್ಟು ಗಲೀಜು ಮಾಡೋಕೆ ಬಿಡೋರ. ಎನಿವೆ ಫೈನಲಿ ನಾನು ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ದ ನೆಕ್ಸ್ಟ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾವ ಥರ ಏನು ಕಂಟೆಂಟ್ ಮಾಡ್ಬೋದು ಅಂತ ಸ್ವಲ್ಪ ಐಡಿಯಾಗಳು ಕೊಡಿ ಗಾಯ್ಸ್. ಸ್ವಲ್ಪ ಐಡಿಯಾಗಳು ಕೊಡಿ ಗಾಯ್ಸ್. ಕಮೆಂಟ್ ಮಾಡಿ ಗಾಯ್ಸ್. ಯಾರೂ ಕಮೆಂಟೇ ಮಾಡ್ತಿಲ್ಲ, ತುಂಬ ಬೇಜಾರು ಮಾಡ್ತಾ ಇದ್ದೀರಾ ನೀವಂತೂ. ನನಗೆ ಸಿಗುವ ಬಾಯ್.